ಆವತ್ತಿನಿಂದ ಇವತ್ತಿನವರೆಗೂ ದಾನಮ್ಮ ಗುಡಿ ಎಲ್ಲೇ ಇರಲಿ, ಅದರ ಎದುರುಗಡೆ ಈ ನಂದಿ ಇದ್ದೇ ಇರ್ತಾನೆ. ನಂಬಿದವ್ರನ್ನ ಕಾಯೋ ಒಂದು ಮಹಾಶಕ್ತಿನೇ ಈ ದಾನಮ್ಮ. ದಾನಮ್ಮ ತನ್ನ ಪತಿ ಸೋಮನಾಥರೊಂದಿಗೆ, ತನ್ನ ಸಹಚರರೊಂದಿಗೆ 12 ವರ್ಷಗಳ ಕಾಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಂಚಾರ ಮಾಡಿ ಶರಣರ ತತ್ವಗಳನ್ನ ಪ್ರಚಾರ ಮಾಡ್ತಾ, ನೊಂದವರ ಸೇವೆ ಮಾಡ್ತಾ, ಕೊನೆಗೆ ಈ ಗುಡ್ಡಾಪುರಕ್ಕೆ ಬಂದು ನೆಲೆಸಿದರು. ದಾನಮ್ಮ ತನ್ನ ಕೊನೆಯ ದಿನಗಳನ್ನ ಈ ಗುಡ್ಡಾಪುರದಲ್ಲೇ ಕಳೆದಿದ್ದು. ಶರಣು ತಾಯೇ. ಶರಣು ಶರಣು. ನೀವು? ನಾನು ಸಾಯಿನಾಥ ತಾಯಿ. ಓ, ವಿಜಾಪುರದ ಮಾಂಡಲಿಕ ರಾಜರು. ಬಹಳ ಸಂತೋಷ. ಈ ಪೋರ ತಮ್ಮ ಆಶೀರ್ವಾದದಿಂದ ಹುಟ್ಟಿದ ಮಗು. ನಮ್ಮ ವಂಶಕ್ಕೆ ವರದಾನ ಮಾಡಿದ ನಿಮ್ಮನ್ನು ನೋಡಿ ತಮ್ಮಿಂದಲೇ ಆಶೀರ್ವಾದ ಮಾಡಿಸಬೇಕು ಎನ್ನುವ ಆಸೆ ತುಂಬಾ ಇತ್ತು. 12 ವರ್ಷಗಳ ಕಾಲ ದೇಶ ಸಂಚಾರ ಮಾಡಿ ಇಲ್ಲಿಗೆ ಬಂದಿದ್ದೀರಾ ಎಂದು ತಿಳಿಯಿತು. ತಮ್ಮ ದರ್ಶನಕ್ಕಾಗಿಯೇ ಬಂದಿದ್ದೇವೆ. ಬಹಳ ಸಂತೋಷ. ಬಾರೋ ಬಾರೋ ನನ್ನಪ್ಪ. ನೋಡು, ನೀನು ನಿನ್ನ ಅಪ್ಪನ ಹಾಗೆ ಗುರು ಲಿಂಗ ಜಂಗಮರ ಸೇವೆ ಮಾಡು. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನನ್ನು ನಂಬಿದ ಪ್ರಜೆಗಳನ್ನು ನಿನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ತಾ ಸುಖವಾಗಿ ಬಾಳು. ತಲೆಯ ಮೇಲಿನ ಕಿರೀಟ ರಾಜರ ಮನಸ್ಸಿನ ಚಿಂತೆಯನ್ನು ದೂರ ಮಾಡೋದಿಲ್ಲ. ಪ್ರಜೆಗಳು ಸುಖವಾಗಿ ಇದ್ದರೆ ರಾಜನ ಆತ್ಮವೂ ಸುಖವಾಗಿ ಇರುತ್ತದೆ. ಅಲ್ಲವೇ ಸಾಯಿದೇವರೇ? ನಿಜ ತಾಯಿ. ಓ ಸಾಯಿದೇವದಣಿಗಳು, ಎಷ್ಟು ದಿನಗಳಾಯಿತು ತಮ್ಮನ್ನು ನೋಡಿ. ಶರಣು ಶರಣು. ತಾವು ನಮ್ಮನ್ನು ಮರೆತಿಲ್ಲವಷ್ಟೇ, ಅದೇ ನಮ್ಮ ಪುಣ್ಯ. ಛೆಛೆ, ಎಲ್ಲಾದರೂ ಉಂಟೆ. ನಾನು ನಮ್ಮ ಕಾಶಿ ಯಾತ್ರೆಯ ಸಮಯದಲ್ಲಿ ನಮ್ಮ ಪ್ರಯಾಣಕ್ಕೆ ಸಹಕರಿಸಿದ ಈ ರಾಜರನ್ನು ಮರೆಯಲು ಸಾಧ್ಯವೇ? ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳಿ. ಬನ್ನಿ ತಾಯಿ. ಸೋಮನಾಥರೇ, ಈ ಗುಡ್ಡಾಪುರಕ್ಕೆ ಬರುವ ಭಕ್ತಾದಿಗಳಿಗೆ ಯಾವ ತೊಂದರೆಯೂ ಆಗಬಾರದೆಂದು ದಾಸೋಹಕ್ಕಾಗಿ ಸುತ್ತಮುತ್ತಲೂ ಇರುವ ಫಲವತ್ತಾದ ಭೂಮಿಯನ್ನು ತಮಗೆ ದಾನ ಮಾಡುತ್ತಿದ್ದೇವೆ. ಇದರ ಮೇಲೆ ಯಾರ ಅಧಿಕಾರವೂ ಇರಬಾರದೆಂದು ಶಿಲಾಶಾಸನವನ್ನೂ ಬರೆಸಿಯೇ ಇಟ್ಟಿದ್ದೇವೆ. ತಾವು ಇದನ್ನು ಸ್ವೀಕರಿಸಬೇಕು. ರಾಜಕಾರಣದಲ್ಲಿ ನಾವು ನೋಡಬೇಕೆನಿಸಿದಾಗ ತಾಯಿಯ ದರ್ಶನ ಮಾಡಲು ಸಾಧ್ಯವಾಗದ ಕಾರಣ ನಮ್ಮ ವಾದಾಖ್ಯಪುರದಲ್ಲಿ ಒಂದು ದೇವಿ ಗುಡಿಯನ್ನು ಕಟ್ಟಿಸಿದ್ದೇವೆ. ಅಲ್ಲಿ ತಾಯಿಯ ಮೂರ್ತಿಯನ್ನು ಕೆತ್ತಿಸಿ ಪ್ರತಿಷ್ಠಾಪಿಸಿದರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಅದಕ್ಕಾಗಿ ಶಿಲ್ಪಿಗಳನ್ನು ಕರೆತಂದಿದ್ದೇವೆ. ಗುಡಿ, ಮೂರ್ತಿ, ಪ್ರತಿಷ್ಠಾಪನೆ ಇದಾವುದಕ್ಕೂ ದಾನು ಒಪ್ಪುವುದಿಲ್ಲ. ಇದು ನಮ್ಮ ಆತ್ಮತೃಪ್ತಿಗಾಗಿ. ಅದೂ ಅಲ್ಲದೆ ನಮ್ಮ ಕಾಲದ ಶರಣರ ಕೀರ್ತಿ, ವೀರರ ಪರಾಕ್ರಮವನ್ನು ಮುಂದಿನ ಜನಾಂಗಕ್ಕೆ ತಿಳಿಸುವುದಕ್ಕಾಗಿ ಗುಡಿ ಗೋಪುರಗಳನ್ನು, ಶಾಸನಗಳನ್ನು ನಿರ್ಮಿಸುವುದು ರಾಜಧರ್ಮ. ಅದನ್ನು ಪಾಲಿಸುತ್ತಿದ್ದೇವೆ. ಇದಕ್ಕೆ ನೀವೇನನ್ನುವಿರಿ? ತಮ್ಮ ಇಚ್ಛೆ. ಗಿರಿಜವ, ಬಾಯಲ್ಲಿ. ಮಹಾರಾಜರ ಮಾತು ಮನಸ್ಸಿಗೆ ಬಹಳ ಆನಂದ ಕೊಡ್ತವ. ಎಷ್ಟು ಚಂದ ಮಾತಾಡಿದ್ರು. ಹೌದು, ಅವ್ರು ಏನೇನು ಮಾತಾಡಿದ್ರು? ಸುತ್ತಮುತ್ತ ಇರೋ ಭೂಮಿನ ಗುಡಿಗ್ ದಾನ ಕೊಡ್ತಾರಂತ. ಹೌದಾ? ಸುತ್ತಮುತ್ತರ ಗುಡಿನೆಲ್ಲ ಕೆಡವಿ ಅರಮನೆ ಕಟ್ಟಿಸ್ತಾರಂತ? ಶಿವ, ನಿನಗ್ ಉತ್ತರ ಹೇಳಿ ಹೇಳಿ ನಾನ್ ಮುಪ್ಪಾದೆ. ಉಪ್ಪು ಬೇಕಂದ್ರೆ ಅಡಿಗೆ ಮನೆಗೆ ಹೋಗ್ಬೇಕು. ನನಗ್ ಕೇಳಿದ್ರೆ ನಾ ಎಲ್ಲಿಂದ ತಂದು ಕೊಡ್ಲಿ? ಅಮ್ಮ ದೇವಿ, ದಾನಮ್ಮ ದೇವಿ, ಎಲ್ಲಾರ ಕಷ್ಟನೂ ಪರಿಹಾರ ಮಾಡ್ತೀಯ. ಈ ಕೆಪ್ಪನ್ ಕಿವಿನ್ ಯಾವಾಗ ಸರಿ ಮಾಡ್ತೀಯ ತಾಯಿ? ಕಾಲ ಕೂಡಿ ಬಂದಾಗ ಎಲ್ಲವೂ ಸರಿ ಹೋಗುತ್ತೆ. ಕೀರ್ತಪ್ಪ, ಆ ಶಿವನ ದಯೆಯಿಂದ ಎಲ್ಲರ ಹಾಗೆ ನಿನಗೂ ಕಿವಿ ಕೇಳೋ ಹಾಗಾಗ್ಲಿ. ಯಪ್ಪ, ಆ ತಾಯಿ ಆಶೀರ್ವಾದ ಆತು. ಇನ್ಮ್ಯಾಗಾದ್ರೂ ನೀನ್ ಕಿವಿ ಕೇಳಿದ್ರೆ ಅಷ್ಟ ಸಾಕು. ಮೆಲ್ಲಕ್ ಮಾತಾಡು, ನನಗ್ ಕಿವಿ ಕೇಳಿಸ್ತಾವ. ಇಷ್ಟು ದಿವ್ಸ ಪ್ರಪಂಚದಾಗ ನನ್ನೊಬ್ಬನ ಬಿಟ್ರೆ ಯಾರ ಕಿವಿನ ಕೇಳಲ್ಲ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ನನ್ನ ಕಿವಿನ ಕೇಳ್ತಿದ್ದಲ್ಲ ಅಂತ. ಅಮ್ಮನ ಆಶೀರ್ವಾದದಿಂದ ನನ್ನ ಕಿವಿ ಅಂತ ಬಂತು.
ಊರಲ್ಲೆಲ್ಲ ಮಾರಮ್ಮನ ರೋಗ ಬಂದು ಜನರೆಲ್ಲ ಅಸ್ವಸ್ಥರಾಗಿದ್ದಾರೆ. ನಡೀರಿ ನಡೀರಿ. ಏ ಗಿರಿಜಾ, ಕುಳಿತು ಸಮಾಧಾನ. ಕಟ್ಟು ಬೇಗ. ತಗೊಳ್ಳಿ. ಹಾಕು, ಬೇಗ ಹಾಕು. ಕೀರ್ತಪ್ಪ, ಅವ್ವ ಬಾ, ಅದನ್ನ ತಗೊಂಡು ಹೋಗಿ ಬಿಸಿನೀರಲ್ಲಿ ಕಲಸಿ ಅವ್ರಿಗೆಲ್ಲ ಕುಡಿಸು. ಆತವ. ಶಿವ, ದಾನು, ಎಂತಹ ಪುಣ್ಯಜೀವಿ ನೀನು. ನಿನ್ನನ್ನು ಪಡೆದ ನಾನು ಎಂತಹ ಪುಣ್ಯವಂತ. ನಿನ್ನ ಮಡಿಲಲ್ಲಿ ನಾನು ಮಗುವಾಗಿ ಮಲಗಬೇಕೆನ್ನುವ ಆಸೆ ಆಸೆ. ಅಮ್ಮ ಅಮ್ಮ, ದಾನಮ್ಮ ತಾಯಿ, ತಾಯಿ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿದಿ ತಾಯಿ. ನಿನ್ನ ಋಣ ನಾವ್ ಹೆಂಗ್ ಮುಟ್ಸೋದವ? ಅಮ್ಮ ದಾನಮ್ಮ ತಾಯಿ, ನಮಗ್ ಬಂದಿದ್ ರೋಗ ರುಜಿನಗಳೆಲ್ಲ ವಾಸಿ ಮಾಡಿ ನಮ್ಮೆಲ್ರನ್ನು ಕಾಪಾಡ್ದೆ ತಾಯಿ. ನಮ್ಮನೆ ದೇವ್ರಾಗಿ ನಮ್ಮ ವಂಶನ ನಿನ್ನ ಪೂಜೆ ಮಾಡ್ತೀವಿ ತಾಯಿ, ಪೂಜೆ ಮಾಡ್ತೀವಿ. ಹೇಳಿ, ಎದ್ದೇಳಮ್ಮ, ಎದ್ದೇಳು. ಹಾಗೆಲ್ಲ ಹೇಳ್ಬೇಡಿ. ನಾನು ಒಬ್ಬಳಿಂದಾನೇ ಏನೂ ಸಾಧ್ಯವಿಲ್ಲ. ನನ್ನ ಪತಿ ಎಲ್ಲ ಶರಣರ ಸೇವೆನೇ ನಿಮ್ಮನ್ನ ಉಳಿಸ್ತು. ನೋಡಿ, ನಿಮ್ಮ ಮನೆ ಹಾದಿ ಬೀದಿಯನ್ನೆಲ್ಲ ಸ್ವಚ್ಛವಾಗಿಟ್ಕೊಳ್ಳಿ. ಆಗ ಯಾವ ರೋಗನೂ ಬರೋದಿಲ್ಲ. ಬೆಟ್ಟದಂತಹ ಕಷ್ಟ ಆ ಶಿವನ ದಯೆಯಿಂದ ಪರಿಹಾರವಾಯ್ತು. ಹೋಗಿ ಪ್ರಸಾದನ ಸ್ವೀಕರಿಸಿ. ಕೀರ್ತಪ್ಪ, ಅವ್ವ ನೋಡು, ಇಲ್ಲಿ ಬಂದಿರೋರ್ ಮನೆ ಪರಿಸ್ಥಿತಿ ಹೇಗಿದೆಯೋ ಏನೋ. ಕೂಲಿ ನಾಲಿ ಮಾಡಿ ಬದುಕೋರಿದ್ರೆ 4 ದಿನ ಪ್ರಸಾದಕ್ಕಾಗೋಷ್ಟು ಕಾಳು ಕಡಿನ ನಮ್ಮ ಕಣಜದಿಂದ ಕೊಟ್ಟು ಕಳ್ಸು. ರಟ್ಟೆಲಿ ಶಕ್ತಿನೇ ಇಲ್ಲ ಅಂದ್ರೆ ಕಾಯಕ ಹೇಗ್ ಮಾಡ್ತಾರೆ? ಆತ್ರವ. ಶರಣು, ಶರಣು. ಸ್ವೀಕರಿಸಿ. ಏನ್ರಿ, ನಮ್ಮ ಕಣ್ಣಪ್ಪ ಕಾಣ್ತಾನೆ ಇಲ್ವಲ್ಲ? ಎಲ್ಲಿ ಹೋಗಿದ್ದಾನವನು? ಹಾ, ಹೇಳೋದಕ್ಕೆ ಮರ್ತೋಗಿದ್ದೆ ದಾನು. ಅವನೀಗ ಹೊಸ ಕಾಯಕ ಮಾಡ್ತಿದ್ದಾನೆ. ಏನದು? ನಾನು ನೀನು ಜೀವಂತ ಇದ್ದವ್ರ ಸೇವೆ ಮಾಡಿದ್ರೆ ಅವನು ಜೀವ ಹೋದವ್ರನ್ನ ಕೈಲಾಸಕ್ಕೆ ಕಳಿಸೋ ಕಾಯಕದಲ್ಲಿ ಆನಂದ ಪಡ್ತಾ ಇದ್ದಾನೆ. ಅರ್ಥ ಆಗ್ಲಿಲ್ಲ ರೀ, ಸ್ವಲ್ಪ ಬಿಡಿಸ್ ಹೇಳಿ. ರಾತ್ರಿ ಯಾರಾದ್ರೂ ತೀರ್ಕೊಂಡ್ರೆ ಬೆಳಗಾಗೋ ತನಕ ಆ ಶವದ ಮುಂದೆ ಕೂತ್ಕೊಂಡು ಪದಗಳು ಹಾಡೋದಕ್ಕೆ ಭಜನೆ ಮೇಳದವ್ರ ಜೊತೆ ಹೋಗ್ತಾನೆ. ರಾತ್ರಿ ಪೂರ ಹಾಡ್ತಾನೆ. ಅವನ್ ಹಾಡೋದನ್ನ ಕೇಳಿದ್ರೆ ನಾವ್ಯಾಕೆ ಈ ಭೂಮಿ ಮೇಲಿದ್ದೀವಿ ಅಂತ ನಮಗ್ ಭ್ರಮೆ ಆಗುತ್ತೆ. ಎಂಥ ಪುಣ್ಯಜೀವಿ ಕಣ್ಣಪ್ಪ. ಆಯಿ ದಾನವ್ವ, ಆಯಿ ಎಲ್ಲದೀಯವ್ವ? ನಮ್ ತಾಯಿ ಎಲ್ಲಿದ್ದಾಳ? ಕರೀರಪ್ಪ. ಏನಪ್ಪ? ಅವ್ವ, ದಾನವ್ವ ಇರೋದು ಒಬ್ಬನೇ ಮೊಮ್ಮಗ.
ಹೊಳಿ ದಾಟುವಾಗ ದೋಣಿ ಮುಳುಗಿ ನನ್ನ ಸಂಸಾರ ಎಲ್ಲ ನೀರು ಪಾಲಾಗಿ ಹೋತು. ಸಿಕ್ಕದ್ದು ಇದೊಂದ ಕೂಸು, ನನ್ನ ವಂಶದ ಕುಡಿ. ಅವ್ವ ಉಳಿಸ್ಕೊಡವ್ವ, ನನ್ನ ಮೊಮ್ಮಗನ್ನ ಉಳಿಸ್ಕೊಡವ್ವ, ನಿನ್ನ ಕಾಲಿಗೆ ಬೀಳ್ತೇನೆ. ಉಸಿರೇ ನಿಂತು ಹೋಗಿದ್ಯಲ್ಲಪ್ಪ, ನಾನು ಏನ್ ಮಾಡ್ಲಿ? ಜೀವ ಕೊಡೋಕೆ ನಾನು ಬ್ರಹ್ಮ ಅಲ್ಲ. ಗಾಳಿ ಬೀಸಿದ್ರೆ ನನ್ ಸೆರಗನ್ನ ಅಡ್ಡ ಹಿಡಿದು ಗಾಳಿನ ತಡ್ದೇನು, ಉರಿಯೋ ಬಿಸಿಲನ್ನ ತಡ್ದೇನು. ಆದ್ರೆ ಗಾಳಿನೇ ಬಿಸಿಲನ್ನೇ ತಡೆಯೋಕೆ ನಾನು ಯಾರಪ್ಪ? ನಾನು ಯಾರು? ಅಂದ್ರ ನನ್ನ ಮೊಮ್ಮಗನ್ನ ಉಳಿಸ್ಕೊಡಕ್ಕಾಗಲ್ಲ. 100 ಜನರಿಗೆ ಜೀವದಾನ ಮಾಡಿದಿ, ಈ ಒಂದು ಕೂಸಿಗೆ ಜೀವ ಕೊಡಕ್ಕಾಗಲ್ಲ ಅಂತೀಯಲ್ಲ. ನೀನ್ ಎಂಥ ದಾನವ್ವ. ಹುಟ್ಟು ಸಾವುಗಳನ್ನ ಹಂಚೋ ದಾನಮ್ಮ ಅಲ್ಲಪ್ಪ ನಾನು, ಅದರ ಮಧ್ಯೆ ಇರೋ ಸತ್ಯನ ತಿಳಿಸೋ ದಾನಮ್ಮ. ಸಾವಿಲ್ಲದ ಮನೆ ಇಲ್ಲ, ನೋವಿಲ್ಲದ ಜೀವವಿಲ್ಲಪ್ಪ, ಜೀವವಿಲ್ಲ. ಕಟ್ಟಿಗೆ ಮುರಿದು ಒಲೆಯಾಗಿಟ್ಟು ಸುಟ್ಟು ಬೂದಿಯಾಗೈತಿ, ಅದನ್ನ ಹಣಿಗೆ ಹಚ್ಕೊಂಡ್ ಋಣ ತೀರ್ತೀವ ಅನ್ನೋದು ಬಿಟ್ಟು ಮತ್ತ ಕಟ್ಟಿಗೆನ ತಂದು ಕೊಡು ಅಂದ್ರೆ ಎಲ್ಲಿಂದ ತಂದು ಕೊಡ್ತಾಳಪ್ಪ ದಾನಮ್ಮ? ಅಂದ್ರ ನನ್ನ ನಂಬಿಕೆ ಸುಳ್ಳಾತು. ಸುಳ್ಳನ್ನ ನಂಬಿದ್ರೆ ಅದು ಸತ್ಯ ಆಗೋದಿಲ್ಲಪ್ಪ. ಚಿಂತೆ ಬಿಡು, ಕೆಲಸ ಮುಗಿದ ಮೇಲೆ ನೀನು ಇರಲ್ಲ, ನಾನು ಇರಲ್ಲ. ಕಣ್ಣಪ್ಪ, ಯವ್ವ ಬೆಳಕಾಗೋವರೆಗೂ ನಿನ್ನ ಕಾಯಕ ಶುರು ಮಾಡು. ಆಗ್ಲಿ ತಾಯಿ, ನೀ ಹೇಳ್ದಂಗ ಆಗ್ಲಿ. ಜೀವಕ್ಕೂ ದೇಹಕ್ಕೂ ಎಷ್ಟು ಗೆಳತನ ಇತ್ತು. ಜೀವ ದೇಹ ಬಿಟ್ಟು ಹೊಂಟಾಗ ದೇಹ ಜೀವಕ್ಕೆ ಬಿಟ್ಟು ಹೋಗ್ಬೇಡು ಮಾರಾಯ ಅಂತ ಪರಿಪರಿಯಾಗಿ ಬೇಡ್ಕೊಂತೀವಿ. ಹೆಂಗಂತ ಹೇಳ್ತೀನಿ ಕೇಳ್ರಿ. ಈ ಮಾತು ಕೇಳಿ ಬಲು ಮಾಯ, ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ. ಜೀವಕ್ಕೆ ಅನ್ನುತ್ತದೆ ದೇಹ, ಬಿಟ್ಟು ಹೋಗಬ್ಯಾಡ ಮಾರಾಯ, ಬಿಟ್ಟು ಹೋಗಬ್ಯಾಡ ಮಾರಾಯ.